ನೋಡ್ತಾ ಇದ್ರ BBC ನ್ಯೂಸ್, ನಾನು ಸ್ವಾಗತ್. ಹಾಸನ ಜಿಲ್ಲೆಯ ದಿನದ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಆಫ್ ನಲ್ಲಿ ಮೊದಲದಾಗಿ ಹೆಡ್ಲೈನ್ಸ್. ಮಲೆನಾಡು ಶಿಕ್ಷಣ ಸಂಸ್ಥೆ ಜಟಾಪಟಿಗೆ ಥರೆ, ಮತ್ತೆ ಗದ್ದಿಗೆ ಏರಿದ ಟಿಡಿ ಜಗದೀಶ್ ಚೌಡವಳ್ಳಿ ತಂಡ. ಮುಚ್ಚಿದ ಆಡಳಿತ ಕಚೇರಿ ಮತ್ತೆ ರೀಓಪನ್. ಹಾಸನಾಂಬ ಜಾತ್ರಾ ಮಹೋತ್ಸವಕ್ಕೆ ಸಡಗರದ ಸಿದ್ಧತೆ, ಗುರುವಾರದಿಂದ ದಿವ್ಯ ದರ್ಶನ. ಜಿಲ್ಲಾಧಿಕಾರಿ KS ಲತಾಕುಮಾರಿ ಅವರಿಂದ ಮಾಹಿತಿ. ಸಮೀಕ್ಷೆ ವೇಳೆ ಗಣತಿದಾರರಿಂದ ಲೋಪ, ತಿದ್ದುಪಡಿಗೆ ಮನವಿ. ತಪ್ಪು ಮಾಡಿದ ಶಿಕ್ಷಕರ ವಿರುದ್ಧ ಸೂಕ್ತ ಕ್ರಮಕ್ಕೆ ಆಗ್ರಹ. ಸರ್ಕಾರದಿಂದ ಹಲವು ಬೇಡಿಕೆಗಳ ಈಡೇರಿಕೆ, ಸಚಿವರು ಜಿಲ್ಲಾಡಳಿತಕ್ಕೆ ಧನ್ಯವಾದ. ಹಾಸನಾಂಬ ವಿಚಾರದಲ್ಲಿ ಸಂತಸ ವ್ಯಕ್ತಪಡಿಸಿದ ವಕೀಲ ದೇವರಾಜೇಗೌಡ. ತಲೆದೋರಿದ ಭೂ ಸಮಸ್ಯೆ, ಸಾವಿರಾರು ರೈತರ ಬದುಕು ಅತಂತ್ರ. ಸಮಸ್ಯೆ ಬಗೆಹರಿಸುವಂತೆ ಮಾಜಿ ಸಚಿವ ಬಿ ಶಿವರಾಮ್ ಆಗ್ರಹ. ಸಿಜೆಐ ಮೇಲೆ ಶೂ ಎಸೆತ ಪ್ರಕರಣ, ಆರೋಪಿ ಬಂಧನಕ್ಕೆ ಆಗ್ರಹ. ದಲಿತ ಸಂಘಟನೆಗಳಿಂದ ಪ್ರತಿಭಟನೆ. ಹಾಸನಾಂಬ ದರ್ಶನಕ್ಕೆ ಕ್ಷಣಗಣನೆ, ಬಗೆಹರಿಯದ ಸ್ಥಳೀಯರ ಸಮಸ್ಯೆ. ದೇವಸ್ಥಾನದ ಆವರಣದಲ್ಲೇ ಪ್ರತಿಭಟನೆ. ವಾರ್ತೆಗಳ ವಿವರ. ಹಾಸನ ಜಿಲ್ಲೆಯ ಪ್ರತಿಷ್ಠಿತ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಜಟಾಪಟಿಗೆ ಕೊನೆಗೂ ಕೂಡ ತೆರೆ ಬಿದ್ದಿದೆ. ಅಂಡ್ ಎಲ್ಲ ಒಂದು ಕಡೆ ಕಾನೂನಿನ ಮುಂದೆ ಯಾರೂ ದೊಡ್ಡವರಲ್ಲ ಅನ್ನೋದಕ್ಕೆ ತಾಜಾ ಉದಾಹರಣೆ ಎಂಬಂತೆ ಈ ಹಿಂದೆ ಏನು ಆಡಳಿತ ಮಂಡಳಿ ಅಧಿಕಾರದಲ್ಲಿದ್ರು ಅವರೇ ಇದೀಗ ಮತ್ತೆ ಆಡಳಿತ ಕಚೇರಿಯ ಬಾಗಿಲನ್ನ ತೆರೆದು ಅಧಿಕಾರವನ್ನ ಮತ್ತೆ ರಿಸ್ಟಾರ್ಟ್ ಮಾಡಿದ್ದಾರೆ ಅಂತ ನಾನು ಪದ ಬಳಸಬಹುದು. ಯಾಕೆ ಅಂತ ಅಂದ್ರೆ ಕೆಲ ದಿನಗಳ ಹಿಂದಷ್ಟೇ ದೇವೇಗೌಡರು ಅಧ್ಯಕ್ಷರಾಗಿ, ಜಗದೀಶ್ ಚೌಡವಳ್ಳಿ ಅವರು ಕಾರ್ಯದರ್ಶಿಯಾಗಿ, ಪಾರ್ಶ್ವನಾಥ್ ಅವರು ಖಜಾಂಚಿಯಾಗಿ ಅಧಿಕಾರವನ್ನ ನಡೆಸ್ಕೊಂಡು ಹೋಗ್ತಾ ಇದ್ರು. ಬಹಳ ಚೆನ್ನಾಗಿ ಅಧಿಕಾರ ನಡೀತಾ ಇತ್ತು. ಇದಾದ ನಂತರ ಒಂದು ವಿರೋಧಿ ಬಣ ಅಂತ ಸೃಷ್ಟಿಯಾಯ್ತು. BR ಗುರುದೇವ್ ಅಂಡ್ ಟೀಮ್ ಇವ್ರೇನ್ ಮಾಡಿದ್ರು, ಒಂದು ಸಾಮಾನ್ಯ ಸಭೆಯಲ್ಲಿ ಅವಿಶ್ವಾಸ ಮಂಡಿಸ್ತೀವಿ ಅಂತ ಬಂದ್ರು. ಸಾಮಾನ್ಯ ಸಭೆಯಲ್ಲಿ ಅವಿಶ್ವಾಸ ಮಂಡಿಸ್ಲಿಕ್ಕೆ ಅವಕಾಶ ಇಲ್ಲ ಅಂದಾಗ ಅವ್ರದೇ ಒಂದು ನೋಟ್ ಬುಕ್ ತಗೊಬಂದು 20 ರೂಪಾಯಿದ, ಅದ್ರಲ್ಲಿ ಅವರೇ ಬೇಕಾದ್ನ ಬರ್ಕೊಂಡು ಅವರೇ ಒಂದು 13 ಜನ ಸಹಿ ಹಾಕೊಂಡು ಅದರಲ್ಲಿ 3 ಜನ ಅಮಾನತ್ತು ಪಟ್ಟಿರುವವರನ್ನು ಸೇರಿಸಿಕೊಂಡು ತಾವೇ ಒಂದು ಓನ್ ರೆಸಲ್ಯೂಷನ್ ಮಾಡ್ಕೊಂಡು ನಾವೇ ಅಧ್ಯಕ್ಷರು ಇನ್ಮೇಲೆ, ನಾವೇ ಕಾರ್ಯದರ್ಶಿ ಇನ್ಮೇಲೆ ಅಂತ ಸ್ವಯಂ ಘೋಷಣೆ ಮಾಡ್ಕೊಂಡು ಊರು ತಿರುಗುದು. ಇದೊಂಥರ ಹೆಂಗಾಯ್ತು ಅಂತ ಅಂದ್ರೆ, ಸದನದಲ್ಲಿ ವಿಪಕ್ಷ ಸ್ಥಾನದಲ್ಲಿ ಕೂತಿರೋ ಬಿಜೆಪಿ ಅವರು ಅವರೇ ಒಂದು ರೆಸಲ್ಯೂಷನ್ ಮಾಡ್ಕೊಂಡು ನಾಳೆಯಿಂದ ನಾವೇ ಮುಖ್ಯಮಂತ್ರಿ ಅಂತ ಹೇಳ್ಕೊಂಡು ಓಡಾಡ್ದಂಗೆ. ಅಂಡ್ ಅವ್ರು ಇದಾದ ನಂತರ DR ಅವ್ರು, ಹಾಸನದ DR ಕಿರಣ್ ಅಂತಕ್ಕಂಥ ಅವರು ಎಲ್ಲ ಒಂದು ಕಡೆ ಒಂದಿಷ್ಟು ಎಡಬಿಡಂಗಿ ರೀತಿಯಾದಂತಹ ಆದೇಶಗಳನ್ನ ಕೊಟ್ಬಿಟ್ರು. ಇದು ಗೊಂದಲವನ್ನ ಮತ್ತಷ್ಟು ಹೆಚ್ಚಾಗಂಗ್ ಮಾಡ್ತು. ಅವ್ರೇನ್ ಮಾಡಿದ್ರು, BR ಗುರುದೇವ್ ಕೊಟ್ಟಿರ್ತಕ್ಕಂಥ ಒಂದು ಪತ್ರಕ್ಕೆ ಒಂದು ಇಂಬರಹ ಕೊಡ್ತಾರೆ. 13 ಜನ ನಿರ್ದೇಶಕರು ಇರ್ತಕ್ಕಂಥ ಬಣ ಏನಿದೆ, ಇವರು ಸಂಘದ ಬೈಲಾದ ಯಾವುದೋ ಒಂದು ಆಕ್ಟ್ ಪ್ರಕಾರ ನೀವು ಅಧಿಕಾರ ನಡೆಸಬಹುದೆಂದು ಅಭಿಪ್ರಾಯಿಸಿ ಇಂಬರಹವನ್ನ ನೀಡಲಾಗಿದೆ ಅಂತ ಹೇಳ್ತಾರೆ. ಅಭಿಪ್ರಾಯಿಸಿ ಇಂಬರಹವನ್ನ ನೀಡಲಾಗಿದೆ. ಇದನ್ನೇ ಆದೇಶ ಎಂದು ಪರಿಭಾವಿಸಿದ BR ಗುರುದೇವ್ ಅವರು, ನಮ್ ಪರವಾಗಿ ಆದೇಶ ಬಂದಿದೆ ಅಂತ ಅದೊಂದು ಶೀಟ್ ಜೆರಾಕ್ಸ್ ಮಾಡಿಸ್ಕೊಂಡು ಓಡ್ ಬಂದು ಕಚೇರಿ ಮುಂದೆ ನಿಂತ್ಕೊಂಡು ಹಾರ ಎಲ್ಲ ಹಾಕಿಸ್ಕೊಂಡು ನಾನೇ ಅಧ್ಯಕ್ಷ, ನಾಳೆಯಿಂದ ಬಂದು ಇಲ್ಲೇ ಕುತ್ಕೊಂಡ್ಬಿಡ್ತೀವಿ ಅಂತೆಲ್ಲ ಸ್ಟೇಟ್ಮೆಂಟ್ ಕೊಟ್ರು. ಅದಾದ ನಂತರ ಅವರಿಗೆ ಗೊತ್ತಾಯಿತು ಅವರು ತೆಗೆದುಕೊಂಡು ಬಂದಿರತಕ್ಕಂಥದ್ದು ಕೇವಲ ಅಭಿಪ್ರಾಯ, ಆದೇಶ ಅಲ್ಲ ಅಂತ. ಇದಾದ ನಂತರ ಮತ್ತೆ DR ಇನ್ನೊಂದು ಪತ್ರ ಬರೀತಾರೆ ಗುರುದೇವ್ ಅವರು, ನೀವು ಕೊಟ್ಟಿರ್ತಕ್ಕಂಥ ಅಭಿಪ್ರಾಯವನ್ನ ಆದೇಶ ಎಂದು ಮಾರ್ಪಾಡು ಮಾಡಿಕೊಡಬೇಕೆಂದು ಮನವಿ ಅಂತ. ಆಗ DR ಹೇಳ್ತಾರೆ, ಯಾವುದೇ ಆದೇಶಗಳನ್ನ ಮಾಡಲಿಕ್ಕೆ ನಮಗೆ ಶಾಸನಬದ್ಧವಾದ ಅವಕಾಶವಿಲ್ಲ, ನಿರ್ದೇಶಕರುಗಳಿಗೆ ಸೂಚನೆ ನೀಡುವ ಅಧಿಕಾರ ಇಲ್ಲ. ಐ ರಿಪೀಟ್, ಈ ಪ್ರಕರಣದಲ್ಲಿ ಆದೇಶ ಮಾಡುವ ಶಾಸನಬದ್ಧ ಅವಕಾಶ ನಮಗೆ ಕಲ್ಪಿಸಿಲ್ಲ. ಅಂಡ್ ನಿರ್ದೇಶಕರಿಗೆ ಸೂಚನೆ ನೀಡುವ ಅಧಿಕಾರ ನನಗಿಲ್ಲ ಅಂತಕ್ಕಂಥ ಬಹಳ ಸ್ಪಷ್ಟವಾದ ಒಂದು ಇಂಬರಹವನ್ನ ಕೊಟ್ಬಿಡ್ತಾರೆ BR ಗುರುದೇವ್. ಈಗ ಇಷ್ಟ ದಿನ BR ಗುರುದೇವ್ ನಾನು ಯಾಕೆ ಅಧ್ಯಕ್ಷ ಅಂತ ಓಡಾಡ್ತಾ ಇದ್ರು ಅಂತ ಅಂದ್ರೆ ಅದೊಂದು ಇಂಬರಹ ಇಟ್ಕೊಂಡು ಓಡಾಡ್ತಾ ಇದ್ರು. ಈಗ ಆ ಇಂಬರಹವನ್ನ ನೀಡಿದ DR ಅವರೇ ನನಗೆ ಇಲ್ಲಿ ಆದೇಶ ಮಾಡೋ ಅಧಿಕಾರ ಇಲ್ಲ, ನಿರ್ದೇಶನ ನೀಡುವ ಅವಕಾಶ ಇಲ್ಲ ಶಾಸನಬದ್ಧವಾಗಿ ಅಂತ ಹೇಳಿದ ಮೇಲೆ ಈಗ BR ಗುರುದೇವ್ ಇಟ್ಕೊಂಡು ಓಡಾಡಕ್ಕೆ ಯಾವುದೇ ಆದಂತ ಪತ್ರ ಮತ್ತೊಂದು ಇನ್ನೊಂದು ಯಾವುದೇ ಆಧಾರ ಇಲ್ಲ. ಹೀಗಾಗಿ BR ಗುರುದೇವ್ ಅವರು ಒಂದ್ ಕಡೆ ಸೈಲೆಂಟ್ ಆಗಿ ಉಳ್ಕೊಂಡ್ಬಿಟ್ರು, ಮತ್ತೊಂದು ಕಡೆ
ಇಷ್ಟು ದಿವಸ ಕಾನೂನಿಗೆ ತಲೆ ಬಾಗಬೇಕು, ಕಾನೂನು ವೈಲೇಟ್ ಆಗಬಾರದು. ಒಂದು ಶಿಕ್ಷಣ ಸಂಸ್ಥೆ ಇಲ್ಲಿ ಜಟಾಪಟಿ ನಡೆದು ಮತ್ತೊಂದು ಅಗೌರವ ತರಬಾರದು ಈ ಸಂಸ್ಥೆಗೆ ಅನ್ನೋ ಕಾರಣಕ್ಕೆ ಕಾನೂನಾತ್ಮಕವಾಗಿ ಇದು ಇತ್ಯರ್ಥ ಆಗೋವರೆಗೂ ನಾವು ಕಚೇರಿಗೆ ಹೋಗೋದಿಲ್ರಿ ಅಂತ ಹೇಳಿ ಆಡಳಿತ ಮಂಡಳಿಯವರು ಕಚೇರಿ ಬೀಗ ಹಾಕೊಂಡು ಹೊರಗುಳಿದಿದ್ರು. ಯಾವಾಗ ಕಾನೂನಾತ್ಮಕವಾಗಿ ಇವ್ರ ಕಡೆ ಬಂತು ನ್ಯಾಯ, ಇವತ್ತು ಕಚೇರಿಗೆ ಹೋದ್ರು, ಕಚೇರಿಗೆ ಹೋಗಿ ಕಾರ್ಯಾರಂಭವನ್ನ ಪ್ರಾರಂಭಿಸಿದ್ದಾರೆ. ಅಂಡ್ ಬೀಗ ತೆರೆದು ಪೊಲೀಸ್ ಅವರು ಕೂಡ ನಿರ್ಬಂಧವನ್ನ ಹೇರಿದ್ರು. ಪೊಲೀಸರಿಗೂ ಕೂಡ ಇವರೆಲ್ಲ ಡಾಕ್ಯುಮೆಂಟ್ ಅನ್ನು ಕೊಟ್ರು, ಯಾವ್ಯಾವ ಕಾರಣಕ್ಕೆ ನಾವು ಒಳಗೆ ಹೋಗಬೇಕು ಅಂತ. ಹೀಗಾಗಿ ಪೊಲೀಸರು ಕೂಡ ಅದನ್ನ ಒಪ್ಪಿಕೊಂಡರು. ಎಸ್, ಇವ್ರ ಪರವಾಗಿ ಎಲ್ಲವೂ ಡಾಕ್ಯುಮೆಂಟ್ ಇದೆ, ಹಂಗಾಗಿ ಇವ್ರ ಒಳಗಡೆ ಹೋಗ್ಬೋದು ಅಂತ ಒಪ್ಕೊಂಡು ಅವರು ಕೂಡ ಬಾಕ್ಲು ತೆಗೆಯಕ್ಕೆ ಅವಕಾಶ ಕಲ್ಪಿಸಿಕೊಟ್ರು. ಹಂಗಾಗಿ ಇವತ್ತಿಂದ ಹಾಸನದ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿ ಕಚೇರಿ ಬೀಗ ಓಪನ್ ಆಗಿದೆ. ಓಪನ್ ಆಗಿ ಕಾರ್ಯಾರಂಭವನ್ನ ಪ್ರಾರಂಭಿಸಿದೆ. ಇನ್ನು ಈ ಸಂದರ್ಭದಲ್ಲಿ ಹಿರಿಯರಾದಂತಹ ನಿರ್ದೇಶಕರಾದಂತಹ ಮುದ್ದೇಗೌಡರು ಹಾಜರಿದ್ರು. ಸಂಸ್ಥೆಯ ಅಧ್ಯಕ್ಷರಾದಂತಹ ಟಿ ದೇವೇಗೌಡರು, ಕಾರ್ಯದರ್ಶಿ ಜಗದೀಶ್ ಚೌಡೊಳ್ಳಿ ಅವರು, ಖಜಾಂಚಿ ಪಾರ್ಶ್ವನಾಥ್ ಅವರು, ಹಿರಿಯ ಉಪಾಧ್ಯಕ್ಷರಾದ ಚೌಡೊಳ್ಳಿ ಪುಟ್ಟರಾಜು ಅವರು, ಇನ್ನು ನಿರ್ದೇಶಕರಾದ ಶ್ರೀನಿವಾಸ್, ನಾಗರಾಜ್ ಜೈನ್, ಶಂಕರ್, ರಾಜಶೇಖರ್, ಸುರೇಶ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಹಾಸನದ ಅಧಿದೇವತೆ ಶ್ರೀ ಹಾಸನಾಂಬಾ ದೇವಿಯ ವಾರ್ಷಿಕ ಜಾತ್ರಾ ಮಹೋತ್ಸವವನ್ನ ಈ ಬಾರಿ ಅತ್ಯಂತ ಸಡಗರ, ಭಕ್ತಿ ಹಾಗೂ ಸಂತೋಷದಿಂದ ಆಚರಿಸಲು ಎಲ್ಲಾ ಸಿದ್ಧತೆಗಳು ಪೂರ್ಣಗೊಂಡಿವೆ. ಗುರುವಾರ ಮಧ್ಯಾಹ್ನ ದೇವಿಯ ಬಾಗಿಲನ್ನು ತೆರೆಯಲಾಗ್ತದೆ ಅಂತ ಹೇಳಿ ಜಿಲ್ಲಾಧಿಕಾರಿ ಕೆಎಸ್ ಲತಾ ಕುಮಾರಿ ಅವರು ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಇಂದು ಮಾತನಾಡಿರುವ ಅವರು, ಉಸ್ತುವಾರಿ ಸಚಿವರ ನಿರ್ದೇಶನದಂತೆ ಹಾಗೂ ಮುಜರಾಯಿ ಇಲಾಖೆಯ ಸಹಕಾರದೊಂದಿಗೆ ಎಲ್ಲ ವ್ಯವಸ್ಥೆಗಳನ್ನ ನಿಖರವಾಗಿ ಕೈಗೊಳ್ಳಲಾಗಿದೆ. ಭಕ್ತರಿಗೆ ಸುಗಮ ದರ್ಶನವಾಗುವಂತೆಯೂ ಯಾವುದೇ ಅಸೌಕರ್ಯ ಉಂಟಾಗದಂತೆಯೂ ಕೂಡ ಕ್ರಮವನ್ನು ಕೈಗೊಳ್ಳಲಾಗಿದೆ. ಭಕ್ತರಿಗೆ ಸುಗಮ ದರ್ಶನ ವ್ಯವಸ್ಥೆ ಕಲ್ಪಿಸಲು ಜಿಲ್ಲೆಯ ಎಲ್ಲಾ ಇಲಾಖೆ ಸಹಯೋಗದಲ್ಲಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಯಾವುದೇ ಅಸೌಕರ್ಯ ಉಂಟಾಗದಂತೆ ವ್ಯವಸ್ಥೆಯನ್ನ ಈಗಾಗಲೇ ಮಾಡಿಕೊಳ್ಳಲಾಗಿದೆ. ಸಾಮಾನ್ಯ ಭಕ್ತರಿಗಾಗಿ 1 ಕ್ಯೂ, ಟಿಕೆಟ್ ಖರೀದಿಸಿದ ಭಕ್ತರಿಗಾಗಿ 2 ಕ್ಯೂ ಹಾಗೂ ಶಿಷ್ಟಾಚಾರಕ್ಕಾಗಿ ಪ್ರತ್ಯೇಕ ಕ್ಯೂ ವ್ಯವಸ್ಥೆಯನ್ನು ಮಾಡಲಾಗಿದೆ. ಗೋಲ್ಡ್ ಕಾರ್ಡ್ ಪಡೆದ ಭಕ್ತರಿಗೆ ಬೆಳಗ್ಗೆ 7:30ರಿಂದ 10 ಗಂಟೆವರೆಗೆ ದರ್ಶನಾವಕಾಶವನ್ನು ಕಲ್ಪಿಸಲಾಗಿದ್ದು, ವಿವಿಐಪಿಗಳು ವಿಐಪಿಗಳಿಗೆ 10:30ರಿಂದ 12:30ವರೆಗೆ ಸಮಯವನ್ನು ನಿಗದಿ ಮಾಡಲಾಗಿದೆ. ಶಿಷ್ಟಾಚಾರದಲ್ಲಿ ಭಾಗವಹಿಸಲು ಕೇವಲ 5ರಿಂದ 6 ಗಣ್ಯರಿಗೆ ಮಾತ್ರ ಅವಕಾಶವನ್ನು ಕಲ್ಪಿಸಲಾಗಿದೆ. ವಸ್ತ್ರ ಸಂಹಿತೆ ಕಡ್ಡಾಯವಲ್ಲವಾದರೂ ಕೂಡ ಸಾಂಪ್ರದಾಯಿಕ ಉಡುಪಿನಲ್ಲಿ ಬರುವಂತೆ ಜಿಲ್ಲಾಡಳಿತ ಮನವಿಯನ್ನು ಕೂಡ ಮಾಡಿದೆ. ಇನ್ನು ಸರ್ವ ದರ್ಶನ ಯಾವಾಗಲೂ ಕೂಡ ಭಕ್ತರಿಗೆ ತೆರೆದಿರುತ್ತೆ. ಶಿಷ್ಟಾಚಾರ ದರ್ಶನದ ಕೌಂಟರ್ಗಳು ನಿಗದಿತ ಸಮಯದ ನಂತರ ಮುಚ್ಚಿಬಿಡ್ತೀವಿ ಅಂತ ಜಿಲ್ಲಾಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ಈ ಬಾರಿ ಹಾಸನಾಂಬ ಜಾತ್ರಾ ಮಹೋತ್ಸವವನ್ನ ಶಿಸ್ತಿನೊಂದಿಗೆ ಭಕ್ತಿಯ ಉತ್ಸಾಹದಿಂದ ಹಾಗೂ ನವೀನ ತಂತ್ರಜ್ಞಾನ ಬಳಕೆಯಿಂದ ಆಯೋಜಿಸಲಾಗ್ತಾ ಇದೆ. ಎಲ್ಲಾ ಭಕ್ತರು ಕೂಡ ಶಾಂತಿಯುತವಾಗಿ ಇದರಲ್ಲಿ ಪಾಲ್ಗೊಳ್ಳಬೇಕು, ಸಹಕಾರ ನೀಡಬೇಕು ಅಂತ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಇನ್ನು ರಾಜ್ಯ ಸರ್ಕಾರ ನಡೆಸ್ತಾ ಇರತಕ್ಕಂತ ಆರ್ಥಿಕ, ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಕೆಲಸದಲ್ಲಿ ನಿರತರಾಗಿರ್ತಕ್ಕಂಥ ಶಿಕ್ಷಕರು ಜಾತಿ ಕಾಲಂನಲ್ಲಿ ತಮಗೆ ಇಷ್ಟ ಬಂದ ಜಾತಿಯ ಹೆಸರನ್ನ ನಮೂದಿಸಿ ಲೋಪವೆಸಗ್ತಾ ಇದ್ದಾರೆ. ಹಾಗಾಗಿ ತಪ್ಪು ಮಾಡಿರ್ತಕ್ಕಂಥ ಶಿಕ್ಷಕರ ವಿರುದ್ಧ ಕೂಡಲೇ ಕ್ರಮ ಕೈಗೊಳ್ಳಬೇಕು ಹಾಗೂ ತಪ್ಪನ್ನ ಸರಿಪಡಿಸಿ ಮೂಲ ಜಾತಿ ಮರು ನಮೂದಿಸಬೇಕು ಅಂತ ಹೇಳಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ಮೂಲಕ ಹೊಳೆನರಸೀಪುರದ ಮಹದೇಶ್ವರ ಕಾಲೋನಿ ನಿವಾಸಿಗಳು ಒತ್ತಾಯಿಸಿದ್ದಾರೆ. ಈ ವೇಳೆ ಹಿಮ್ಸ್ನ ಆಡಳಿತ ಪರಿಷತ್ ಸದಸ್ಯ ಹಾಗೂ ಕಾಂಗ್ರೆಸ್ನ ಯುವ ಮುಖಂಡ ರವೀಶ್ ಬಸವಾಪುರ ಅವರು ಮಾತನಾಡಿದ್ದಾರೆ. ಹೊಳೆನರಸೀಪುರ ತಾಲೂಕಿನ ಹಳ್ಳಿ ಮೈಸೂರು ಹೋಬಳಿಯ ತೇಜೂರು ಮಹದೇಶ್ವರ ಕಾಲೋನಿ ಗ್ರಾಮದಲ್ಲಿ ಸುಮಾರು 135 ಮಾದಿಗ ಸಮುದಾಯದ ಕುಟುಂಬಗಳು ವಾಸ ಮಾಡ್ತಾ ಇದ್ದಾವೆ. ಈ ಗ್ರಾಮಕ್ಕೆ ಸಮೀಕ್ಷೆ ಮಾಡಲು ಬಂದಿದ್ದಂತಹ ಗಣಕಿದಾರರಾದಂತಹ ಶುಭಾ ಮತ್ತೆ ಲಲಿತಾ ಅಂತಕ್ಕಂಥವರು ಮನ್ಸೋ ಇಚ್ಛೆ ಬರ್ತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಂತ ಆರೋಪಿಸಿದ್ದಾರೆ. ಗಣತಿ ಮಾಡುವ ವೇಳೆ ಗ್ರಾಮಸ್ಥರು ಗಣತಿಯ ಜಾತಿ ಕಾಲಂ 061 ಅದರಲ್ಲಿ ಮಾದಿಗ ಅಂತ ನಮೂದಿಸುವಂತೆ ಕೇಳಿಕೊಂಡ್ರು ಕೂಡ ಶಿಕ್ಷಕರಾದ ಶುಭಾ ಮತ್ತೆ ಲಲಿತಾ ಅನ್ನೋರು ಗಣತಿಯ ಜಾತಿ ಕಾಲಂನಲ್ಲಿ ಮಾದಿಗ ಅಂತ ಬರ್ದಿರೋದಿಲ್ಲ. ಕೇಳಿದ್ರೆ ನಾವು ಹಾಗೆ ಮಾಡ್ಲಿಕ್ಕೆ ಬರೋದಿಲ್ಲ, ನಮಗೆ ಆದಿ ದ್ರಾವಿಡ ಮತ್ತೆ ಆದಿ ಕರ್ನಾಟಕ ಅಂತ ಮಾತ್ರ ನಮೂದಿಸಲು ಸರ್ಕಾರ ನಿರ್ದೇಶನ ಕೊಟ್ಟಿದೆ ಅಂತ ಹೇಳಿದ್ದಾರೆ. ಶೋಷಿತ ಸಮುದಾಯಗಳಲ್ಲೊಂದಾದ ಮಾದಿಗ ಸಮುದಾಯದ ಗಣತಿಯಲ್ಲಿ ಸರ್ಕಾರದ ಗಣತಿ ನಿಯಮವನ್ನ ಉಲ್ಲಂಘಿಸಿ ಸಾರ್ವಜನಿಕರೊಡನೆ ಉಡಾಫೆಯಿಂದ ಅನುಚಿತವಾಗಿ ವರ್ತಿಸ್ತಾ ಇದ್ದಾರೆ ಶಿಕ್ಷಕರು. ಹಾಗಾಗಿ ಅವ್ರ ವಿರುದ್ಧ ಕ್ರಮ ತಗೊಬೇಕು ಅಂಡ್ ಆಗಿರೋ ಲೋಪವನ್ನ ಸರಿಪಡಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಇನ್ನು ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿದ ಹಿಂದುಳಿದ ವರ್ಗಗಳ ಇಲಾಖೆಯ ಜಿಲ್ಲಾ ಅಧಿಕಾರಿಗಳಿಗೆ ಈ ವಿಚಾರವನ್ನ ತಿಳಿಸಿದ್ರು. ಆ ಇಬ್ಬರು ಶಿಕ್ಷಕರಿಗೆ ನೋಟಿಸ್ ಜಾರಿ ಮಾಡೋದಾಗಿ ಅವರು ಕೂಡ ತಿಳಿಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ರಾಮಚಂದ್ರ ಕಬಳಿ, ಲೋಕೇಶ್ ಕ್ಯಾತ್ನಹಳ್ಳಿ, ರಂಗಸ್ವಾಮಿ ಸೇರಿದಂತೆ ಸ್ಥಳೀಯ ನಿವಾಸಿಗಳು ಹಾಜರಿದ್ದರು. ಹೊಳೆನರಸೀಪುರ ತಾಲೂಕು ಹಳ್ಳಿ ಮೈಸೂರು ಹೋಬಳಿ ತೇಜೂರು ಮಹದೇಶ್ವರ ಕಾಲೋನಿ ಅಂತಕ್ಕಂಥ ಗ್ರಾಮದಲ್ಲಿ ಏನು ಜಾತಿ ಸಮೀಕ್ಷೆ ನಡೀತಾ ಇತ್ತು, ಆ ಜಾತಿ ಸಮೀಕ್ಷೆಯಲ್ಲಿ ಈಗಾಗಲೇ ಹೊಳೆನರಸೀಪುರ ತಾಲೂಕು ಹಳ್ಳಿ ಮೈಸೂರು ಹೋಬಳಿ ತೇಜೂರು ಮಹದೇಶ್ವರ ಕಾಲೋನಿಯಲ್ಲಿ
ಸಾಮಾಜಿಕ ಮತ್ತು ಶೈಕ್ಷಣಿಕ ಗಣತಿಯನ್ನು ನಡೀತಾ ಇತ್ತು. ಆ ಗಣತಿಯಲ್ಲಿ ಈಗಾಗಲೇ ಆದಿ ಕರ್ನಾಟಕ ಮತ್ತು ಆದಿ ದ್ರಾವಿಡ ಅಂತ ನಮೂದು ಮಾಡಬಾರದು ಅಂತ ಹೇಳಿ ಮೂಲ ಜಾತಿ ನಮೂದು ಮಾಡಬೇಕು ಅಂತ ಈಗಾಗಲೇ ಹಿಂದೆ ನಡೆದಿರ್ತಕ್ಕಂಥ ಸಮೀಕ್ಷೆಯಲ್ಲೂ ಕೂಡ ಈಗಾಗಲೇ ಹೇಳಿದ್ರು. ನಾಗಮೋಹನ್ ದಾಸ್ ಅವರ ಕಮಿಟಿಯನ್ನು ಸಮೀಕ್ಷೆ ಮಾಡಿತ್ತು. ಆ ಸಂದರ್ಭದಲ್ಲೂ ಕೂಡ ಅದೇ ಮೂಲ ಜಾತಿ ನಮೂದೆ ಮಾಡಬೇಕು ಅಂತ ಹೇಳಿದ್ರು. ಆದರೆ ಈಗ ಸಮೀಕ್ಷೆಗೆ ಬಂದಂತ ಶಿಕ್ಷಕಿಯರು ಶುಭಾ ಮತ್ತು ಲಲಿತಾ ಅಂತಕ್ಕಂಥ ಸ್ನೇಹಿತರೆ, ನಮ್ಮ ಬೇಡಿಕೆ ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಡೀತಾ ಇದೆ ಸರ್ಕಾರದ ವತಿಯಿಂದ. ಈ ನಡೆಯೋದ್ರಲ್ಲಿ ಹೆಚ್ಚು ಪಾಲುದಾರರು ನಾವು ಸಿಗಬೇಕಾಯ್ತು, ನಮಗೆ ಸಿಗಬೇಕಾಯ್ತು ಮಾದಿಗರಿಗೆ. ಇದರ ಉದ್ದೇಶ 35 ವರ್ಷಗಳ ಹೋರಾಟದಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಪ್ರತಿಭಟನೆ ಮೂಲಕ ಎಲ್ಲವೂ ಖಂಡಿಸಿ 35 ವರ್ಷಗಳಿಂದ ಹೋರಾಟ ಮಾಡಿ ಕೊನೆಗೆ ಮೂಲ ಜಾತಿ ಮಾದಿಗ ಎಂತಲೇ ಬರೆಸಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲ ಆಗ್ರಹಿಸಿದ್ದೀವಿ ಆಗ್ಲಿಂದಲೂ. ಅದೇ ತರ ಹಿಂದಿನ ಈ 2 ತಿಂಗಳಿಂದ 3 ತಿಂಗಳಿಂದ ನಾಗಮೋಹನ್ ದಾಸ್ ವರದಿಯಲ್ಲೂ ಕೂಡ ಜಾತಿ ಸಮೀಕ್ಷೆಯಲ್ಲಿ ಮಾದಿಗ ಎಂದೇ ಬರೆಸಿ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಮಾಡಿದ್ದಾರೆ. ಅದೇನು ವರ್ಷಾಂಗಟ್ಲೆ ಆಗಿಲ್ಲ, ಕೆಲವು 1-2 ತಿಂಗಳ ಹಿಂದೆ ಆಗಿರೋದು. ಅಂತ ಸಂದರ್ಭದಲ್ಲಿ ಈಗ ಆರ್ಥಿಕ ಮತ್ತು ಸಾಮಾಜಿಕ ಶೈಕ್ಷಣಿಕವಾಗಿ ಏನು ಒಳ ಮೀಸಲಾತಿ ದೊರೆಯಬೇಕು ಅಂತ ಅಂದ್ರೆ ಸರ್ಕಾರದಿಂದ ಜನಗಣತಿ ಮಾಡ್ತಾ ಇದ್ದಾರೆ. ಈ ಜನಗಣತಿಯಲ್ಲಿ ಕಾಲನಿ ಚಂದ್ರಶೇಖರ್ ಅಂತ ನನ್ನ ಹೆಸರು, ಮಾಜಿ ಗ್ರಾಮ ಪಂಚಾಯತಿ ಸದಸ್ಯ. ನಮ್ಮೂರಿಗೆ ಜನ ಸಮೀಕ್ಷೆ ಮಾಡಕ್ ಬಂದಿದ್ರು, ಶೋಭಾ ಮೇಡಮ್ ಮತ್ತೆ ಲಲಿತಾ ಮೇಡಮ್ ಅವರು ಬಂದ್ಬಿಟ್ಟು ನಾವು ಸಮೀಕ್ಷೆ ಮಾಡೋ ಟೈಮಲ್ಲಿ ಆಧಾರ್ ಕಾರ್ಡು ರೇಷನ್ ಕಾರ್ಡು ಎಲ್ಲ ಕೊಟ್ಟಾದ್ಮೇಲೆ ನಿಮ್ಮ ಜಾತಿ ಯಾವುದು ಅಂತ ಕೇಳಿದ್ರು. ನಾವು ಮಾದಿಗರು ಅಂತಲೇ ಬರೀರಿ ಅಂದೆ ಅಂತ ಹೇಳಿದ್ರೆ ಆ ಕಾಲಮ್ಮು 61ನೇ ಕಾಲಮಲ್ಲಿ ಇತ್ತು, ಅದು ತೆಗ್ದು ಬರೀರಿ ಅಂತ ನಾವು ಹೇಳ್ದೋ. ಅದ ಇಲ್ಲ, ಕಾಲಮೇ ಇಲ್ಲ, ಇದ್ರ ಓಪನ್ ಆಯ್ತಾ ಇಲ್ಲ ಅಂದ್ಬಿಟ್ಟು ಎಲ್ಲಾನು ಆದಿ ಕರ್ನಾಟಕ ಆದಿ ದ್ರಾವಿಡ ಅಂತ ಬರೆದ್ಬಿಟ್ಟು ಹೋಗ್ರೆ. ಏನು ಹೊಳೇಶ್ವರ ತಾಲೂಕು ಹಳ್ಳಿ ಮೈಸೂರು ಹೋಬಳಿ ಮಾದೇಶ್ವರ ಕಾಲೋನಿಯಲ್ಲಿ ಏನು ಇವಾಗ ಜಾತಿ ಸಮೀಕ್ಷೆಯಲ್ಲಿ ಹೋಗಿದ್ದಾರೆ. ಆ ಸಮೀಕ್ಷೆಯಲ್ಲಿ ಏನು ಸಮೀಕ್ಷೆದಾರರಾದಂಥ ಲಲಿತಾ ಮತ್ತು ಶುಭಾ ಅವರು 130 ಮನೆಗಳ ಇರುವಂಥ ಕುಟುಂಬ ಇರುವಂಥ ಒಂದು ಗ್ರಾಮ. ಆ ಸಮುದಾಯ ಕಾಲಂ ನಂಬರಲ್ಲಿ 61 ಮಾದಿಗ ಜಾತಿ ಬಂದ್ರೆ ನಿಮ್ಮ ಜಾತಿ ಯಾವುದಂತ ಕೇಳಿದ್ರೆ ಮಾದಿಗ ಅಂತ ಆ ಗ್ರಾಮಸ್ಥರು ಎಲ್ಲರೂ ಹೇಳಿದ್ರು ಸಹ ಈ ಉದ್ದೇಶಪೂರ್ವಕವಾಗಿ ಈ ಲಲಿತಾ ಎಂಬ ಶಿಕ್ಷಕಿಯವರು ಬೇರೆ ಉದ್ದೇಶಪೂರ್ವಕವಾಗಿ ಇಟ್ಕೊಂಡು ಅವರು ಇವತ್ತು ನಮಗೆ ಜಾತಿಯ ಸುಳ್ಳು ಹೇಳಿದ್ದಾರೆ. ಹಸ್ನಾಂಬ ಜಾತ್ರಾ ಮಹೋತ್ಸವ ಸಂದರ್ಭದಲ್ಲಿ ಜಿಲ್ಲಾಡಳಿತ ಮತ್ತು ಸರ್ಕಾರದ ಮುಂದೆ ನಾವು ಬಿಟ್ಟಿದ್ದ ಹಲವು ಬೇಡಿಕೆಗಳಲ್ಲಿ ಕೆಲವನ್ನ ಈಡೇರಿಸಿದ್ದು, ಇದಕ್ಕಾಗಿ ಸರ್ಕಾರ ಹಾಗೂ ಜಿಲ್ಲಾಡಳಿತಕ್ಕೆ ಬಿಜೆಪಿ ಮುಖಂಡ ಹಾಗೂ ವಕೀಲ ದೇವರಾಜೇಗೌಡ ಧನ್ಯವಾದವನ್ನ ಹೇಳಿದ್ದಾರೆ. ಈ ಹಿಂದೆ ಇದ್ರ ಬಗ್ಗೆ ಒಂದಿಷ್ಟು ಅಸಮಾಧಾನವನ್ನು ಹೊರಹಾಕಿದ್ರು, ಒಂದಿಷ್ಟು ಬೇಡಿಕೆಗಳನ್ನ ಇಟ್ಟಿದ್ರು ದೇವರಾಜೇಗೌಡರು. ಇವತ್ತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರೋ ಅವರು ಡಿಸಿ ಮೂಲಕ ಸರ್ಕಾರ ಉಸ್ತುವಾರಿ ಸಚಿವರಿಗೆ ನಾವು ಬರೆದಿದ್ದ ಪತ್ರಕ್ಕೆ ಮನ್ನಣೆ ಸಿಕ್ಕಂತಾಗಿದೆ. ಬಿಜೆಪಿ ಹಾಗೂ ಹಾಸನಾಂಬೆ ಭಕ್ತರ ಪರವಾಗಿ ನಾವು ಇದಕ್ಕೆ ಧನ್ಯವಾದವನ್ನು ತಿಳಿಸ್ತೀವಿ. ಅಕ್ರಮ ರಹಿತ ರಾಜಕೀಯ ಹೊರತಾಗಿ ತಾಯಿ ದರ್ಶನಕ್ಕೆ ಅವಕಾಶವನ್ನ ಕಲ್ಪಿಸಲಾಗ್ತಿರ್ತಕ್ಕಂಥದ್ದು ಬಹಳ ಒಳ್ಳೆಯ ಬೆಳವಣಿಗೆ. ಇದನ್ನ ಸಚಿವರು ಕೂಡ ಇದಕ್ಕೆ ಭರವಸೆಯನ್ನು ನೀಡಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ವಿವಿಐಪಿ ಪಾಸ್ಗಳನ್ನು ರದ್ದು ಮಾಡಲಾಗಿದೆ. ಗಣ್ಯರಿಗೆ ಅವರೊಂದಿಗೆ 4 ಜನರಷ್ಟೇ ಬರಬೇಕು ಅಂತ ನಿರ್ಬಂಧ ಹೇರಿದ್ದಾರೆ. ಇದೆಲ್ಲ ಸ್ವಾಗತಾರ್ಹ. 6 ವರ್ಗಗಳ ಅತಿಗಣ್ಯರನ್ನ ಹೊರತುಪಡಿಸಿ ಉಳಿದ ಯಾವುದೇ ಗಣ್ಯರ ಖಾಸಗಿ ಕಾರುಗಳು ದೇವಾಲಯದ ಒಳಗೆ ಬರುವಂತಿಲ್ಲ ಅಂತ ಕೂಡ ಹೇಳಿದ್ದಾರೆ. ವಸ್ತ್ರ ಸಂಹಿತೆ ಜಾರಿ ಸಹ ಸ್ವಾಗತಾರ್ಹ. ಈ ವಿಷಯದಲ್ಲಿ ಸಚಿವರು ಯಾವುದೇ ರಾಜಕೀಯ ಮತ್ತಿತರ ಒತ್ತಡಗಳಿಗೆ ಮಣಿಬಾರದು ಅಂತ ಮನವಿಯನ್ನ ಮಾಡಿದ್ದಾರೆ. ಅಂಡ್ ಏನು ಈ ತೀರ್ಮಾನ ಐತಿಹಾಸಿಕ ಮಹತ್ವದ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಭಕ್ತರು ಕೂಡ ಯಾವುದೇ ರಾಜಕಾರಣಿಗಳನ್ನ ನಂಬಿ ಬರಬೇಡಿ, ತುರ್ತು ದರ್ಶನ ಬೇಕಾದ್ರೆ 1,000 ರೂಪಾಯಿ 300 ರೂಪಾಯಿ ಟಿಕೆಟ್ ಪಡ್ಕೊಂಡ್ ಬನ್ನಿ ಅಂತ ಹೇಳಿ ದೇವರಾಜೇಗೌಡರು ಮನವಿ ಮಾಡ್ಕೊಂಡಿದ್ದಾರೆ. ಬಹಳ ಪ್ರಮುಖವಾಗಿ ಇತಿಹಾಸದಲ್ಲೇ ಮೊದಲ ಬಾರಿಗೆ ಅಕ್ರಮ ರಹಿತವಾಗಿ ಮತ್ತು ರಾಜಕೀಯ ಹೊರತಾಗಿ ಈ ಬಾರಿ ತಾಯಿಯ ದರ್ಶನಕ್ಕೆ ಅನುವು ಮಾಡಿಕೊಡ್ತೀವಿ ಅಂತೇಳಿ ಭರವಸೆಯನ್ನು ಕೂಡ ಮಾನ್ಯ ಕೃಷ್ಣ ಬೈರೇಗೌಡರು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಭಾಳ ಪ್ರಮುಖವಾಗಿ ವಿವಿಐಪಿ ಪಾಸನ್ನು ರದ್ದು ಮಾಡಿದಂಥದ್ದು. ಆಮೇಲೆ ವಿವಿಐಪಿಗಳಿಗೆ ಬೆಳಗ್ಗೆ 10 ಗಂಟೆಯಿಂದ 12 ತನಕ ಮಾತ್ರ ಅವ್ರಿಗೆ ಅವಕಾಶ ಕೊಡುವಂಥದ್ದು. ಯಾರಿಗೆ ಪಾಸ್ ಕೊಟ್ಟಿರ್ತಾರೆ ಅವ್ರ ಕುಟುಂಬದ 4 ಜನ ಸದಸ್ಯರು ಮಾತ್ರ ಜೊತೆಲಿ ಕರ್ಕೊಂಬರ್ಬೋದು. ಅಂದರೆ ಅವರಾಗಲಿ ಅವ್ರ ವಿದೇಶಿಗಳು ಯಾರಾಗಿರ್ಬೋದಲ್ಲಿ ಒಂದು ಪಾಸ್ನಲ್ಲಿ 5 ಜನಕ್ಕೆ ಮಾತ್ರ ಅವಕಾಶ ಇರುವಂಥದ್ದು, ಮತ್ತೆ ಅವ್ರಿಗೆ ಅವಕಾಶ ಇಲ್ಲ. ಅಲ್ಲ, ಗೋಲ್ಡನ್ ಪಾಸ್ ಅಂತೇಳಿ VIP ಕೊಡ್ತಾರಂತೆ. ಅದೇ ಈಗ ಯಾರೊಬ್ಬ ಜನಪ್ರತಿನಿಧಿ ಬತ್ತು ಅಂತ ಅಂದರೆ ಅವ್ರ ಕುಟುಂಬಕ್ಕೆ 5 ಜನಕ್ಕೆ ಅವಕಾಶ ಅಂತ. 5 ಪಾಸಿಗೆ 1 ಪಾಸಿಗೆ ಪ್ರೋಟೋಕಾಲ್ ಬಂದರೆ ಅವ್ರಿಗೆ ಅವ್ರ ಕುಟುಂಬಕ್ಕೆ
ಅವ್ರ ಜೊತೆ 4 ಜನಕ್ಕೆ ಅವಕಾಶ, ಅವ್ರ ಫ್ಯಾಮಿಲಿ ಯಾರು ಬರ್ಬೋದು, ಇಲ್ಲ ಬೇರೆ ಸ್ನೇಹಿತರು ಯಾರು ಬೇಕಾದ್ರೂ ಬರ್ಬೋದು ಅಲ್ಲಿ. ಹಾಂ, ಪಾಸ್ ಇಲ್ಲ ಅದು. ಹಾಂ, ಓಕೆ. ಅದರಲ್ಲಿ ಭಾಳ ವಿಶೇಷ ಅಂತಂದರೆ, ನಾನು ಮತ್ತೊಮ್ಮೆ ಕೃಷ್ಣ ಬೈರೇಗೌಡರಿಗೆ ನಾನು ಪಕ್ಷಾತೀತವಾಗಿ ನಮ್ಮ ಹಾಸನ ಜಿಲ್ಲೆ ಜನತೆ ಪರವಾಗಿ ನಾನು ಭಾಳ ಹೃದಯಪೂರ್ವಕ ಧನ್ಯವಾದವನ್ನು ಹೇಳ್ತೀವಿ. ಏನು ಅಂತಂದರೆ, ಈ ಬಾರಿ ಯಾವುದೇ ಸಚಿವರ ಕಾರು ಕೂಡ ಒಳಗಡೆ ಎಂಟ್ರಿ ಇಲ್ಲ, ಯಾವುದೇ VIP ಕಾರ್ ಎಂಟ್ರಿ ಇಲ್ಲ. ಮುಖ್ಯಮಂತ್ರಿ ಅಂದರೆ ಇವ್ರಿಗೆ ಜೆಡ್ ಪ್ಲಸ್ ಕ್ಯಾಟಗರಿ ಯಾರಿದ್ದಾರೆ, ಮುಖ್ಯ ನ್ಯಾಯಮೂರ್ತಿಗಳಿಗೆ, ಮುಖ್ಯಮಂತ್ರಿಗಳಿಗೆ, ರಾಜ್ಯಪಾಲರಿಗೆ, ಕೆಲವರಿಗೆ ಆ ಸ್ಥಾನಮಾನ ಇರೋಂಥವ್ರಿಗೆ ಮಾತ್ರ ಒಳಗಡೆ ಅವ್ರ ವೆಹಿಕಲ್ಗೆ ಮಾತ್ರ ಅವಕಾಶ ಇದೆ, ಇಲ್ಲಿ ಬೇರೆ ವೆಹಿಕಲ್ಗೆ ಅವಕಾಶ ಇಲ್ಲ ಅಂತೇಳಿ. ನನಗೆ ಭಾಳ ಸಂತೋಷದ ವಿಚಾರ ಅಂತಂದರೆ, ಯಾರಿಂದ ಈ ಅವ್ಯವಸ್ಥೆ ಪ್ರಾರಂಭ ಆಗ್ತಿತ್ತು ಅವ್ರ ಪಕ್ಕದಲ್ಲೇ ಕೂರಿಸ್ಕೊಂಡಿದ್ರು ಅವ್ರನ್ನ. ನಾನು ಕೃಷ್ಣ ಬೈರೇಗೌಡರಿಗೆ ಮತ್ತೊಮ್ಮೆ ಮನವಿ ಮಾಡ್ತೀನಿ, ಇಲ್ಲಿ ನಿಮ್ಮ ಪರಿಶ್ರಮ, ನಿಮ್ಮ ದೂರಾಲೋಚನೆ, ಅಂದರೆ ದುರಾಲೋಚನೆ ಅಲ್ಲ, ದೂರಾಲೋಚನೆ, ದೂರದೃಷ್ಟಿಯಿಂದ ತಗೊಂಡ ತೀರ್ಮಾನ ಮುಂದೊಂದು ದಿವಸ ಇತಿಹಾಸ ಪ್ರಸಿದ್ಧವಾಗುವಂಥ ಹಾಸನಾಂಬ ಜಾತ್ರೆಗೆ ನೀವು ಐತಿಹಾಸಿಕ ಮೆರುಗನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಅದು ಖಂಡಿತ ಅದನ್ನು ನೀವು ಜಾರಿಗೆ ಗೊಳಿಸ್ಬೇಕು. ಅದು ಯಾವುದೇ ಕಾರಣಕ್ಕೂ ನೀವು ಯಾವುದೇ ಅಡ್ಡಿ ಆತಂಕ ಬಂದರೂ ಕೂಡ, ಯಾವುದೇ ಪ್ರೆಷರ್ ಬಂದರೂ ಕೂಡ ನೀವು ಇದನ್ನು ಯಶಸ್ವಿಯಾಗಿ ಮಾಡಿಕೊಟ್ರೆ ರಾಜ್ಯದ ಪಕ್ಷಾತೀತ ನಾಯಕನಾಗಿ ನೀವು ಬೆಳೀತೀರ ಅನ್ನೋದು ನನ್ನ ಆಸೆ ಮತ್ತು ನಂಬಿಕೆ ಇದೆ ನನ್ನಲ್ಲಿ. ಮೈಸೂರು ರಾಜರ ಕಾಲದಲ್ಲಿ ಬೇಲೂರು ತಾಲೂಕು, ಹಳೆಬೀಡು, ಹಾಸನ ತಾಲೂಕಿನ ಸಾಲ್ಗಾಮೆ, ಐದಳ್ಳಿ ಕಾವಲು, ಅರಸೀಕೆರೆ ತಾಲೂಕಿನ ನಾಯಕನಕೆರೆ ಕಾವಲು ಮತ್ತೆ ಚಿಕ್ಕಲಿಂಗನಹಳ್ಳಿ ವ್ಯಾಪ್ತಿಯಲ್ಲಿ ಭೂಮಿ ಪಡೆದ ಸಾವಿರಾರು ರೈತರು ಈಗ ಅತಂತ್ರ ಸ್ಥಿತಿಗೆ ಸಿಲುಕಿದ್ದಾರೆ ಅಂತ ಹೇಳಿ ಮಾಜಿ ಸಚಿವ ಬಿ ಶಿವರಾಮ್ ದೂರಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿಂದು ಮಾತನಾಡಿರೋ ಅವರು, ಸುಮಾರು 11,584 ಎಕರೆ ಭೂಮಿ ಮಂಜೂರಾಗಿತ್ತು. ಅವತ್ತು ಬಹುತೇಕ ರೈತರಿಗೆ ಈ ಭೂಮಿಯೇ ಜೀವನಾಧಾರವಾಗಿದೆ. ಮತ್ತೆ ಕೆಲವರು ಇದೇ ಭೂಮಿಯ ಪಹಣಿ ಇತ್ಯಾದಿ ದಾಖಲೆಯನ್ನ ಹಾಜರುಪಡಿಸಿ PLD ಬ್ಯಾಂಕ್ ಮೊದಲಾದ ಕಡೆ ಕೋಟ್ಯಾಂತರ ರೂಪಾಯಿ ಸಾಲವನ್ನು ಪಡ್ಕೊಂಡಿದ್ದಾರೆ. ಸರ್ಕಾರವೇ ಸಾಲ ಮಂಜೂರಾತಿ ಮಾಡಿದೆ. ಆದರೆ ಸದರಿ ಭೂಮಿಯಲ್ಲಿ ಲಾಭ ಪಡೆಯಲು ಬಂಡವಾಳ ಹೂಡಿದ್ದಾರೆ. ಆದರೆ ಜಮೀನಿನ ದಾಖಲೆ ಪಡೆದು ಅನೇಕ ನಿಗಮಗಳು ಕೂಡ ಇಲ್ಲಿ ಸಾಲವನ್ನು ಮಂಜೂರು ಮಾಡಿದ್ದಾವೆ. ಆದ್ರೀಗ ಕಂದಾಯ ಇಲಾಖೆಯವರು ಐದಳ್ಳಿ ಕಾವಲು ಗ್ರಾಮದ ಸರ್ವೆ ನಂಬರ್ನಲ್ಲಿ ಅರಣ್ಯ ಜಮೀನನ್ನ ಪಹಣಿಯಲ್ಲಿ ಅರಣ್ಯ ಇಲಾಖೆ ಹೆಸರಿಗೆ ಇಂಡೀಕರಣ ಮಾಡುವಂತೆ ಪತ್ರ ಬರೆದಿದ್ದಾರೆ. ಇದೀಗ ರಕ್ಷಿತ ಅರಣ್ಯದ ಹೆಸರಲ್ಲಿ ಇಂಡೀಕರಣವು ಕೂಡ ಆಗಿ ಮ್ಯೂಟೇಷನ್ಗೆ ಬಂದಿದೆ. ಈಗ ಜಮೀನಿನ ಮಾಲೀಕರು ಅರ್ಥಾತ್ ರೈತರ ಪರಿಸ್ಥಿತಿ ಏನು ಅಂತ ಪ್ರಶ್ನೆ ಮಾಡಿದ್ರು. ಸಾವಿರಾರು ರೈತರನ್ನ ಬೀದಿ ಪಾಲು ಮಾಡಲು ಹೊರಟ್ರೆ ಅವರ ಸ್ಥಿತಿ ಏನಾಗಬೇಕು? ಈಗ ಅನಧಿಕೃತವಾಗಿ ಮಂಜೂರಾತಿ ಆಗಿದೆ ಅಂತ ಹೇಳ್ತಾ ಇದ್ದಾರಲ್ವಾ, ಹಾಗಿದ್ರೆ ಸ್ವಾಧೀನದಲ್ಲಿರುವ ಭೂಮಿಯನ್ನ ಕಂದಾಯ ಅರಣ್ಯ ಇಲಾಖೆಗಳು ಕಬಳಿಸಲು ಹುನ್ನಾರ ಮಾಡ್ತಾ ಇದ್ದಾವ ಅಂತ ಆರೋಪ ಮಾಡಿದ್ದಾರೆ. ಈಗ ಅರಣ್ಯ ಉಳಿಸಿ ಪರಿಸರ ಕಾಪಾಡಬೇಕು ಅಂತ ಅಂದ್ರೆ ರೈತರು ಏನ್ ಮಾಡಬೇಕು? ಈಗಾಗಲೇ DC ಸಚಿವರ ಜೊತೆ ಮಾತನಾಡಿದ್ದೇನೆ, ಆದ್ರೂ ಸರ್ಕಾರ ಸುಮ್ಮನೆ ಕುಳಿತಿರೋದು ಸರಿಯಲ್ಲ ಅಂತ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಇವ್ರದೇ ಸರ್ಕಾರ ಇದೆ, ಆದ್ರೂ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಈ ಗೊಂದಲಗಳಿಗೆಲ್ಲ ತೆರೆ ಎಳಿಬೇಕು ಅಂತ ಕೂಡ ಆಗ್ರಹಿಸಿದ್ದಾರೆ. ಅರಣ್ಯ ಇಲಾಖೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾನಾಗಲೇ 3 ಪತ್ರಿಕಾ ಹೇಳಿಕೆಯನ್ನು ಮಾಡೋದ್ರ ಮೂಲಕ ವಿಶೇಷವಾಗಿ ಐದಳ್ಳ ಕಾವಲು ಬಗ್ಗೆ ನಾನು ಮಾತಾಡ್ತೇನೆ ಅಂತಕ್ಕಂಥ ಮಾತನ್ನು ಹಿಂದೆ ಹೇಳಿದ್ದೆ. ಇವತ್ತು ಐದಳ್ಳ ಕಾವಲು ಬಗ್ಗೆ ಪ್ರಸ್ತಾಪ ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೆ. ನಿಮಗೆ ಕೊಟ್ಟಿರ್ತಕ್ಕಂಥ ಈ ಮಾಹಿತಿಯಲ್ಲಿ ಮೊದಲನೇ ಪೇಜ್ ಅಧಿಸೂಚನೆ ಸಂಖ್ಯೆ 13/5/1898 ಐದಳ್ಳ ಕಾವಲ್ ರಕ್ಷಿತ ಅರಣ್ಯ ಘೋಷಣೆ. ಒಟ್ಟು 11,584.38 ಎಕರೆ ಪ್ರದೇಶ ಅಂದಿನ ಮಹಾರಾಜರು 13/5/98 ಘೋಷಣೆ ಮಾಡ್ತಾರೆ ರಕ್ಷಿತ ಅರಣ್ಯ ಅಂತ. ಇದು 3 ತಾಲೂಕಿಗೆ ಸೇರುತ್ತೆ. ಅದರಲ್ಲಿ ಹಳೇಬೀಡು ಬೇಲೂರಿಗೇನೆ 5,164, ಐದಳ್ಳ ಕಾವಲ್ ಅಂತ ತಾವು ಕೇಳಿರ್ಬೋದು, ಸಾಲ್ಗಾಮೆ ಹೋಬಳಿ ಪ್ರದೇಶ 3,759, ಜಾವಗಲ್ ನಾವಿಕ್ಯನಕೆರೆ ಕಾವಲು ಸೇರಿ 2,578 ಮತ್ತು ಚಿಕ್ಕಲಿಂಗನಹಳ್ಳಿ ಒಟ್ಟು 11,584ರಲ್ಲಿ 10,000 ಐದಳ್ಳ ಕಾವಲು, ಉಳಿದದ್ದು ರಾಮದೇವರ ಹಳ್ಳಿ ಮೀಸಲು ಅರಣ್ಯ. ಇದರಲ್ಲಿ ವಿಶೇಷ ಏನಪ್ಪ ಅಂತಂದರೆ
ಬಹುಪಾಲು ಭೂಮಿ ಮುಂಜಾಗ್ರತೆ ಆಗುತ್ತಿದೆ. ಹಾಸನ ತಾಲೂಕಿನ ಸಾಲಗಾಮೆ ಹೋಬಳಿ ಐದಳ್ಳ ಕಾವಲ್ ಸರ್ವೆ ನಂಬರ್ 1 ಭಾಗ 2, 3 ಇದರಲ್ಲಿ ಈ ಕಡೆ ಇದೆ. ಈ 3759ರಲ್ಲಿ ಆ ಭಾಗದ ಒಂದು 8-9 ಹಳ್ಳಿಗಳೇನಿದೆ, ನಿಟ್ಟೂರು, ಬ್ರಹ್ಮದೇವಹಳ್ಳಿ, ಸ್ವಪ್ನಹಳ್ಳಿ, ಕುಪ್ಪ ಬೊಮ್ಮೇನಹಳ್ಳಿ, ಈ ಐದಳ್ಳ, ಹಂಗರಳ್ಳಿ ಎಲ್ಲ ಒಟ್ಟು ಪ್ರದೇಶ 3759ರಲ್ಲಿ ನಾನು ಶಾಸಕನಾಗಿದ್ದಾಗಲೇ ಸಾಧಾರಣ 3000 ಎಕರೆ ಜಮೀನನ್ನು ಮುಂಜಾಗ್ರತೆ ಮಾಡಿಬಿಟ್ಟಿದ್ದೆ. ಇದೇ ಥರ ಜಾವಗಲ್ ಹೋಬಳಿನಲ್ಲೂ ಕೂಡ ಅರಸೀಕೆರೆ ತಾಲೂಕು ಜಾವಗಲ್ ನಾಯಕನ ಕೆರೆ ಕಾವಲು ಅದಕ್ಕೆ ಸೇರಿದಂಥ 2588 ಪ್ರದೇಶ, ಸ್ವಲ್ಪ ಭಾಗ ಮಾತ್ರ ಬೇಲೂರು ತಾಲೂಕು ಹಳೇಬೀಡು. ಅದರಲ್ಲಿ ವಿಶೇಷವಾಗಿ ಗಂಗೂರು, ಮತಿಘಟ್ಟ ಈ ಭಾಗ ರೈತರು ನಿರಂತರವಾಗಿ ಭಾಳ ವರ್ಷದಿಂದ ಅವರು ಉಳುಮೆ ಮಾಡ್ಕೊಂಡು ಬಂದು ಬಗರಕೊಮ್ಮಲ್ಲಿ ಅರ್ಜಿ ಹಾಕಿದರೂ ಕೂಡ ಅವ್ರಿಗೆ ಮುಂಜಾಗ್ರತೆ ಆಗಲಿಲ್ಲ. ಈ ಭಾಗದಲ್ಲಿ ಗಣಸಿ ಕ್ಷೇತ್ರ ಅಂತಕ್ಕಂಥ ಭಾಗದ್ದು ಪರಿಪೂರ್ಣವಾಗಿ ಮುಂಜಾಗ್ರತೆ ಆಯಿತು. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ BR ಗವಾಯಿ ಅವರ ಮೇಲೆ ಶೂ ಎಸೆದಿರ್ತಕ್ಕಂಥ ಆರೋಪಿಯನ್ನ ಕೂಡಲೇ ಬಂಧಿಸಿ ಕಠಿಣ ಶಿಕ್ಷೆಗೆ ಗುರಿಪಡಿಸುವಂತೆ ಆಗ್ರಹಿಸಿ ದಲಿತ ಸಂಘಟನೆ ಸಮನ್ವಯ ಸಮಿತಿಯಿಂದ ನಗರದಲ್ಲಿ ಬುಧವಾರ ಪ್ರತಿಭಟನೆಯನ್ನು ನಡೆಸಲಾಯಿತು. ಜಿಲ್ಲಾಧಿಕಾರಿ ಕಚೇರಿ ಎದುರಿನ ಅಂಬೇಡ್ಕರ್ ಪ್ರತಿಮೆ ಎದುರು ಜಮಾಯಿಸಿದ ನೂರಾರು ಪ್ರತಿಭಟನಾಕಾರರು ಆರೋಪಿ ವಕೀಲ ಕಿಶೋರ್ ರಾಕೇಶ್ ವಿರುದ್ಧ ಧಿಕ್ಕಾರಗಳನ್ನು ಕೂಗಿ ಆಕ್ರೋಶವನ್ನು ಹೊರಹಾಕಿದರು. ಈ ವೇಳೆ ಮಾತನಾಡಿದ RPI ರಾಜ್ಯಾಧ್ಯಕ್ಷ ಸತೀಶ್, BR ಗವಾಯಿ ಅವರು ಧಮ್ಮ ಮಾರ್ಗದಲ್ಲಿ ನಡೀತಾ ಇರತಕ್ಕಂಥ ಡಾಕ್ಟರ್ BR ಅಂಬೇಡ್ಕರ್ ಅವರ ಅನುಯಾಯಿಯಾಗಿದ್ದು ಇದನ್ನ ಮನುವಾದಿ ಮನಸ್ಥಿತಿಯ ಜಾತಿವಾದಿಗಳಿಗೆ ಅರಗಿಸಿಕೊಳ್ಳಲು ಆಗದೆ ಅವರ ಮೇಲೆ ಶೂ ಎಸೆದಿದ್ದಾರೆ ಅಂತ ಕಿಡಿಕಾರಿದ್ರು. ವಕೀಲ ಕಿಶೋರ್ ರಾಕೇಶ್ ಶೂ ಎಸೆದಿರೋದು ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಮೇಲೆ ಮಾತ್ರ ಅಲ್ಲ, ಈ ಮೂಲಕ ಪರಮೋಚ್ಚ ದೇಶದ ಸಂವಿಧಾನ ಪ್ರಜಾಪ್ರಭುತ್ವಕ್ಕೆ ಅವಮಾನವನ್ನ ಮಾಡಿದ್ದಾರೆ. ನ್ಯಾಯಮೂರ್ತಿ ಮೇಲೆ ಶೂ ಎಸೆಯಲು ದೇವರೇ ನನಗೆ ಪ್ರೇರಣೆ ನೀಡಿತ್ತು ಅಂತ ಆರೋಪಿ ಹೇಳಿದ್ದಾನೆ. ಅಂತಹ ದೇವರಿಗೂ ನಮ್ಮ ಧಿಕ್ಕಾರವಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಕೂಡಲೇ ಆರೋಪಿ ವಿರುದ್ಧ ಸುಮೋಟೋ ಕೇಸನ್ನ ದಾಖಲು ಮಾಡಬೇಕು, ಇಲ್ಲದಿದ್ದರೆ ದಲಿತ ಪರ ಸಂಘಟನೆಗಳ ವತಿಯಿಂದ ದೇಶಾದ್ಯಂತ ಹೋರಾಟ ನಡೆಸಲಾಗುತ್ತದೆ ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ. ಈ ವೇಳೆ ಹಿರಿಯ ದಲಿತ ಮುಖಂಡರುಗಳಾದ ಕೃಷ್ಣದಾಸ್, ಅಂಬುಗ ಮಲ್ಲೇಶ್, ಸೋಮಶೇಖರ್, ವೀರೇಶ್, ಮಲ್ಲಿಗೆವಾಳ ದ್ಯಾವಪ್ಪ, ಶಿವಮ್ಮ ಮೊದಲಾದವರು ಹಾಜರಿದ್ದರು. ಇವತ್ತೇನು ಹಾಸನ ಜಿಲ್ಲೆಯ ಇಡೀ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಇವತ್ತು ಅಂಬೇಡ್ಕರ್ ಸ್ಟ್ಯಾಚ್ಯೂ ಎದುರುಗಡೆ ಪ್ರತಿಭಟನೆ ಮಾಡ್ತಿರ್ತಕ್ಕಂಥ ಉದ್ದೇಶ, ಇವತ್ತು 3 ದಿನಗಳಿಂದ ಇವತ್ತೇನು ಸೋಮವಾರ ದಿನ ಸನ್ಮಾನ್ಯ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ ಗವಾಯಿ ಮೇಲೆ ನಡೆದಂಥ ಶೂ ಎಸೆತ ಮತ್ತು ಹಲ್ಲೆಯನ್ನು ಇಡೀ ಪ್ರಜಾಪ್ರಭುತ್ವ ಖಂಡಿಸಬೇಕಾದಂಥ ಘಟನೆ ಇದು. ಇದು ಬರೀ ಸಾಮಾನ್ಯ ವ್ಯಕ್ತಿ ಮೇಲೆ ನಡೆದಂಥ ಹಲ್ಲೆ ಅಲ್ಲ, ಇದು ಸುಪ್ರೀಂ ಕೋರ್ಟ್ ಒಬ್ಬ ನ್ಯಾಯಾಧೀಶ, ಈ ಸಮಸ್ತ 140 ಕೋಟಿ ಜನರ ನ್ಯಾಯಾಧೀಶ. ಇದು ಪ್ರಜಾಪ್ರಭುತ್ವ ಮೇಲೆ ನಡೆದಂಥ ಹಲ್ಲೆ, ಸಂವಿಧಾನದ ಮೇಲೆ ನಡೆದಂಥ ಹಲ್ಲೆ, ಇದು ಸಂವಿಧಾನವನ್ನು ಬರೆದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ನಡೆದಂಥ ಹಲ್ಲೆ. ಇದು ಈ ಹಲ್ಲೆಯನ್ನು ಇಡೀ ದೇಶನೇ ಖಂಡಿಸಬೇಕು. ನಾವು ಇಡೀ ದಲಿತ ಸಮುದಾಯ ಇವತ್ತು ಸಂಪೂರ್ಣವಾಗಿ ಈ ಘಟನೆಯನ್ನು ಖಂಡಿಸಿ ಇವತ್ತು ಪ್ರತಿಭಟನೆ ಮಾಡೋದ್ರ ಮೂಲಕ ಇವತ್ತು ಗವಾಯಿ ಅವರು ಅವನ್ನ ಕ್ಷಮಿಸಿರ್ಬೋದು, ಆದರೆ ಇಡೀ ಸಂವಿಧಾನ ಕ್ಷಮಿಸೋಕ್ಕೆ ಸಾಧ್ಯ ಇಲ್ಲ. ಇಡೀ ದೇಶದ ಸಮಸ್ತ ನಾಗರಿಕರು ಈ ಘಟನೆಯನ್ನು ಕ್ಷಮಿಸೋಕ್ಕೆ ಸಾಧ್ಯ ಇಲ್ಲ. ಇವತ್ತು ಏನು ಕಿಶೋರ್ ಅಂತ ವಕೀಲ ಇದ್ದಾನೆ, ಅವ್ರ ಮೇಲೆ ಸುಮೋಟೋ ಕೇಸ್ನ ಇವತ್ತು ಈ ಡೆಲ್ಲಿ ಪೊಲೀಸ್ನವರು ಇವತ್ತು ಮಾಡಬೇಕಾಗಿತ್ತು. ಅವರು ಬಿಟ್ಟು ಕಳಿಸಿರ್ತಕ್ಕಂಥದ್ದು ಇದು ವ್ಯವಸ್ಥೆಯ ಸಂವಿಧಾನ ವಿರೋಧಿ ವ್ಯವಸ್ಥೆ ಆಗಿದೆ. ಹಾಗಾಗಿ ನಾವು ಒತ್ತಾಯ ಮಾಡ್ತಾಯಿದ್ದೀವಿ, ಅವ್ರ ಮೇಲೆ ಸುಮೋಟೋ ಕೇಸ್ನ, ಅಟ್ರಾಸಿಟಿ ಕೇಸ್ನ ದಾಖಲು ಮಾಡೋದ್ರ ಮೂಲಕ ಅವನ್ನ ಕೂಡಲೇ ಜೈಲಿಗೆ ಕಳಿಸ್ಬೇಕು. ಇದು ಯಾವತ್ತೂ ಇಂಥ ಘಟನೆ ಇಡೀ ದೇಶಾದ್ಯಂತ ಆಗಬಾರ್ದು. ಈ ದೇಶ ಸಮಸ್ತ ನಾಗರಿಕರು ಇದು ಖಂಡಿಸಬೇಕು. ಹಾಗಾಗಿ ಇದು ಬರೀ ಅಂಬೇಡ್ಕರ್ ಅನುಯಾಯ, ಬೌದ್ಧ ಅನುಯಾಯ, ದಲಿತರ ಸಮಸ್ಯೆ ಅಲ್ಲ, ಇದು ಸರ್ವ ಜನರ ಸಮಸ್ಯೆ. ಇದು ಪ್ರಜಾಪ್ರಭುತ್ವದ ಮೇಲೆ ನಡೆದಿರ್ತಕ್ಕಂಥ ಅಲ್ಲೇ, ಇದು ಪ್ರಜಾಪ್ರಭುತ್ವದ ಪ್ರತಿಯೊಬ್ಬ ನಾಗರಿಕರು, ಈ ದೇಶದ ಪ್ರತಿಯೊಬ್ಬ ನಾಗರಿಕರು ಖಂಡಿಸಿ ಇದನ್ನು ಹೋರಾಟ ಮಾಡಬೇಕು, ಅವ್ರಿಗೆ ಶಿಕ್ಷೆ ಆಗಬೇಕು. ಇಂಥ ಘಟನೆ, ಅಹಿತಕರ ಘಟನೆ ಇನ್ನೆಂದೂ ನಡೆದಂಗೆ ನಮ್ಮ ನರೇಂದ್ರ ಮೋದಿಯವರು ಇವತ್ತು ನೋಡ್ಕೋಬೇಕು. ಯಾಕೆಂದರೆ ಇದು ಮೋದಿಯವರ ಆಡಳಿತದ ಒಂದು ಹಸ್ನಾಬಾ ಜಾತ್ರಾ ಮಹೋತ್ಸವದ ಹಿನ್ನೆಲೆ ಸ್ಥಳೀಯರಿಗೆ ದಿಗ್ಬಂಧನವನ್ನ ಹಾಕಿ ಸಮಸ್ಯೆಯನ್ನ ಉಂಟು ಮಾಡ್ತಾ ಇದ್ದಾರೆ ಅಂತ ಆರೋಪಿಸಿ ದೇವಾಲಯದ ಆವರಣದಲ್ಲಿ ಆಮ್ ಆದ್ಮಿ ಪಕ್ಷದ ರಾಜ್ಯ ಉಪಾಧ್ಯಕ್ಷ ಅಖಿಲ ಯೋಗೇಶ್ ಪ್ರತಿಭಟನೆಯನ್ನ ನಡೆಸಿದ್ರು. ಈ ಕುರಿತು ಮಾತನಾಡಿರುವ ಅವರು, ಪ್ರತಿ ವರ್ಷ
ವರ್ಷದಂತೆ ಈ ವರ್ಷವೂ ಕೂಡ ಹಾಸನಾಂಬ ಜಾತ್ರೆ ನಡೆಸಲಾಗ್ತಾ ಇದೆ. ಇದು ಒಂದು ಹಬ್ಬ, ನಾಡ ಹಬ್ಬನೂ ಅಲ್ಲ, ದಸರಾನೂ ಅಲ್ಲ. ಇದು ಸ್ಥಳೀಯರು ನಡೆಸುವಂತಹ ಜಾತ್ರಾ ಮಹೋತ್ಸವ. ಜಿಲ್ಲಾಡಳಿತ ಹಾಗೂ ಜಿಲ್ಲಾಧಿಕಾರಿಗಳು ಸ್ಥಳೀಯರಿಗೆ ದಿಗ್ಬಂಧನ ಹಾಕುವ ಮೂಲಕ ಸ್ಥಳೀಯ ವ್ಯಾಪಾರಿಗಳಿಗೆ ತೊಂದರೆಯನ್ನು ನೀಡ್ತಾ ಇದ್ದಾರೆ. ಹೊರಗಡೆಯಿಂದ ಬರುವ ಭಕ್ತರಿಗೆ ಅನುಕೂಲ ಮಾಡಿಕೊಟ್ಟು ಸ್ಥಳೀಯರಿಗೆ ಸಮಸ್ಯೆಯನ್ನು ಉಂಟು ಮಾಡ್ತಾ ಇದ್ದಾರೆ. ಇದು ಪ್ರತಿ ವರ್ಷವೂ ಕೂಡ ಈ ಸಮಸ್ಯೆಯಾಗಿ ಉಳ್ಕೊಂಡ್ಬಿಟ್ಟಿದೆ. ಜಿಲ್ಲಾಧಿಕಾರಿಗಳು ಸ್ಥಳೀಯರೊಂದಿಗೆ ಸಭೆಯನ್ನ ನಡೆಸಿ ಪರಿಹಾರವನ್ನು ನೀಡಬೇಕಾಗಿತ್ತು, ಅದನ್ನು ಮಾಡಿಲ್ಲ. ಸರ್ಕಾರದ ಭಾಗ್ಯಗಳಿಗೆ ಅನುಕೂಲ ಮಾಡಿಕೊಡಲು ಹೊರಟಿದ್ದಾರೆ ಅಂತ ಹೇಳಿ ಆರೋಪಿಸಿದ್ದಾರೆ. ಈಗ ಹಾಸನದಲ್ಲಿ ಪ್ರತಿ ವರ್ಷ ಜಾತ್ರೆ ನಡೆಯುತ್ತೆ ಸರ್. ಈ ಜಾತ್ರೆ ನಾಡ ಹಬ್ಬನೂ ಅಲ್ಲ, ದಸರಾನೂ ಅಲ್ಲ. ಇದು ಸ್ಥಳೀಯರು ನಡೆಸಕ್ಕಂಥ ಜಾತ್ರೆ. ಇಲ್ಲಿ ಜಿಲ್ಲಾಧಿಕಾರಿಗಳು, ಜಿಲ್ಲಾಡಳಿತ ಸ್ಥಳೀಯರಿಗೆ ದಿಗ್ಬಂಧನ ಹಾಕಿ ಸ್ಥಳೀಯ ವ್ಯಾಪಾರಸ್ಥರಿಗೆ ತೊಂದರೆ ಕೊಟ್ಟು ಹೊರಗಡೆಯಿಂದ ಬರೋ ಅಂಥ ಭಕ್ತರಿಗೆ ಅನುಕೂಲ ಮಾಡಿಕೊಟ್ಟು ಸ್ಥಳೀಯರಿಗೆ ತೊಂದರೆ ಮಾಡ್ತಾ ಇವರು ಜಾತ್ರೆ ಮಾಡೋಕ್ಕೆ ಹೊರಟವ್ರೆ. ಇದನ್ನು ನಾವು ವಿರೋಧ ಮಾಡಿ, ಆಯಿತಾ, ಇಲ್ಲಿ ಎಲ್ಲರ ಮನೆ ಸುತ್ತಮುತ್ತ ಎಲ್ಲ ದಿಗ್ಬಂಧನ ಹಾಕ್ಯವ್ರೆ ಸರ್. ಸಾರ್ವಜನಿಕರು ಸ್ಥಳೀಯರು ತಿರುಗಾಡೋಕ್ಕೆ ಆಗಲ್ಲ. ಇದು ಪ್ರತಿ ವರ್ಷದ ಸಮಸ್ಯೆ. ಜಿಲ್ಲಾಧಿಕಾರಿಗಳು ಅವರು ಜಾತ್ರೆ ಮಾಡುವಾಗ ಇಲ್ಲಿ ಸ್ಥಳೀಯರನ್ನ ಒಂದು ಸಭೆ ಕರೆದು ನಿಮ್ಗೇನು ಸಮಸ್ಯೆ ಆಗುತ್ತೆ, ವ್ಯಾಪಾರಸ್ಥರನ್ನ ಸಭೆ ಕರೆದು ನಿಮ್ಗೇನು ಸಮಸ್ಯೆ ಆಗುತ್ತೆ, ನಾವು ಯಾವ ರೀತಿ ಸ್ಪಂದಿಸಬೇಕು ಅಂತ ಹೇಳಿ ಮಾಡಬೇಕಾಗಿತ್ತು. ಅದು ಮಾಡ್ದೇ ಇವರು ಶಬಾಸ್ಗಿರಿ ತಗೊಳಕ್ಕೆ ಮಂತ್ರಿಗಳ ಹತ್ರ, ಸರ್ಕಾರದ ಹತ್ರ, ಇವರು ಸರ್ಕಾರಕ್ಕೆ ದುಡ್ಡು ಮಾಡಿಕೊಡೋಕ್ಕೆ, ಸರ್ಕಾರದ ಭಾಗ್ಯಗಳಿಗೆ ದುಡ್ಡು ಮಾಡಿಕೊಡೋಕ್ಕೆ ಈ ಜಾತ್ರೆ ಮಾಡೋಕ್ಕೆ ಹೊರಟವ್ರೆ. ಇದನ್ನು ನಾವು ವಿರೋಧ ಮಾಡ್ತಾಯಿದ್ವಿ ಸರ್. ನಿನ್ನೆನೂ ಪತ್ರಿಕಾಗೋಷ್ಠಿ ಮಾಡಿ ಹೇಳಿದ್ವಿ, ಸ್ಥಳೀಯ ವ್ಯಾಪಾರಸ್ಥರಿಗೆ ಏನೇನು ತೊಂದರೆ ಆಗ್ತೈತೆ ಅವ್ರಿಗೆ ಪರಿಹಾರ ಕೊಡೋ ವ್ಯವಸ್ಥೆ ಮಾಡಿ, ಮತ್ತು ಅವ್ರು ತಿರುಗಾಡೋದಕ್ಕೆ ಪಾಸ್ ತೋರಿಸ್ಕೊಂಡು ತಿರುಗಬೇಕು ಸರ್. ನಮ್ಮ ಮನೆಗೆ ಬರೋಕ್ಕೆ ಪಾಸ್ ತೋರಿಸ್ಬೇಕಂತೆ. ಇವ್ರು ಜಾತ್ರೆ ಮಾಡ್ತಾರಂತೆ, ನಾವು ಪಾಸ್ ತೋರಿಸ್ಕೊಂಡು ತಿರುಗಬೇಕಂತೆ. ನೋಡಿ, ಅಲ್ಲೊಂದು ಮನೆಗೆ ದಿಗ್ಬಂಧನ ಹಾಕ್ಯವ್ರೆ, ವಯಸ್ಸಾದರವ್ರೆ. ಅವ್ರು ಹೆಚ್ಚು ಕಮ್ಮಿ ಆದರೆ ಆಂಬುಲೆನ್ಸೇ ಬರೋಕ್ಕಾಗಲ್ಲ. ಆಂಬುಲೆನ್ಸ್ ಬರೋಕ್ಕಿಂತ ಮೊದಲೇ ಸತ್ತೋಗಿರ್ತಾರೆ ಅವರು. ಆಯಿತು, ಇವ್ರು ಏನು ಮಾಡೋಕ್ಕೆ ಹೊರಟವ್ರೆ ಅಂತ ನಾವು ಇದನ್ನು ಖಂಡಿಸಿ ಇವತ್ತವರೆಗೂ ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ಏನೂ ಮಾತಾಡಿಲ್ಲ. ನಾಳೆ ಸರ್ ನಮ್ಮನ್ನು ಒಳಗಾಕಿದ್ರೂ ಪರವಾಗಿಲ್ಲ, ಇವ್ರಿಗೆ ನಾವು ಕಪ್ಪೌಟ್ ಆರಿಸಿ ಹಾರಿಸ್ತೀವಿ, ಇವ್ರಿಗೆ ಧಿಕ್ಕಾರ ಕೂಗ್ಯಕ್ಕೆ ಹೋಗ್ತೀವಿ. ಇದಲ್ಲ. ಮತ್ತು ನಾವು ಸ್ಥಳೀಯರು ಪ್ರತಿ ವರ್ಷ ಜಾತ್ರೆ ಮಾಡೋರು ದೇವಸ್ಥಾನಕ್ಕೆ ಬರಬೇಕು. ಬರುವಾಗ ನಾವು ಇವ್ರು ದುಡ್ಡು ಕೊಟ್ಟರು ಕ್ಯೂ ಬಿಡ್ತಾರೆ, ಅವ್ರ ಜೊತೆ ನಾವು ಇಡೀ ಹಗ್ಲೂರು ಹತ್ರ ಕಾಯ್ಬೇಕಂತೆ. ಇದ್ಯಾವ ಹಣೆ ಬರ? ನಾನು ಹೇಳ್ತಾ ಇದ್ವಿ, ನಮಗೆ ಸಪ್ರೇಟ್ ಕ್ಯೂ ಕೊಡಿ. ಹಾಸನ ತಾಲೂಕಿನವ್ರಿಗೆ ವಿಶೇಷವಾಗಿ ಸ್ಥಳೀಯರಿಗೆ ಸುತ್ತಮುತ್ತಲರಿಗೆ ವಿಶೇಷ ಒಂದು ದರ್ಶನ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ. ಅದು ಬಿಟ್ಬಿಟ್ಟು ನೀವು ದುಡ್ಡು ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಮಲೆನಾಡು ಶಿಕ್ಷಣ ಸಂಸ್ಥೆ ಜಟಾಪಟಿಗೆ ಥರೆ, ಮತ್ತೆ ಗದ್ದಿಗೆ ಏರಿದ ಟಿಡಿ ಜಗದೀಶ್ ಚೌಡವಳ್ಳಿ ತಂಡ. ಮುಚ್ಚಿದ ಆಡಳಿತ ಕಚೇರಿ ಮತ್ತೆ ರಿಓಪನ್. ಹಾಸನಾಂಬ ಜಾತ್ರಾ ಮಹೋತ್ಸವಕ್ಕೆ ಸಡಗರದ ಸಿದ್ಧತೆ. ಗುರುವಾರದಿಂದ ದಿವ್ಯ ದರ್ಶನ. ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಅವರಿಂದ ಮಾಹಿತಿ. ಸಮೀಕ್ಷೆ ವೇಳೆ ಗಣತಿದಾರರಿಂದ ಲೋಪ, ತಿದ್ದುಪಡಿಗೆ ಮನವಿ. ತಪ್ಪು ಮಾಡಿದ ಶಿಕ್ಷಕರ ವಿರುದ್ಧ ಸೂಕ್ತ ಕ್ರಮಕ್ಕೆ ಆಗ್ರಹ. ಸರ್ಕಾರದಿಂದ ಹಲವು ಬೇಡಿಕೆಗಳ ಈಡೇರಿಕೆ. ಸಚಿವರು ಜಿಲ್ಲಾಡಳಿತಕ್ಕೆ ಧನ್ಯವಾದ. ಹಾಸನಾಂಬ ವಿಚಾರದಲ್ಲಿ ಸಂತಸ ವ್ಯಕ್ತಪಡಿಸಿದ ವಕೀಲ ದೇವರಾಜೇಗೌಡ. ತಲೆದೋರಿದ ಭೂ ಸಮಸ್ಯೆ, ಸಾವಿರಾರು ರೈತರ ಬದುಕು ಅತಂತ್ರ. ಸಮಸ್ಯೆ ಬಗೆಹರಿಸುವಂತೆ ಮಾಜಿ ಸಚಿವ ಬಿ ಶಿವರಾಮ್ ಆಗ್ರಹ. ಸಿಜೆಐ ಮೇಲೆ ಶೂ ಎಸೆದ ಪ್ರಕರಣ, ಆರೋಪಿ ಬಂಧನಕ್ಕೆ ಆಗ್ರಹ. ದಲಿತ ಸಂಘಟನೆಗಳಿಂದ ಪ್ರತಿಭಟನೆ. ಹಾಸನಾಂಬ ದರ್ಶನಕ್ಕೆ ಕ್ಷಣಗಣನೆ ಬಗೆಹರಿಯದ ಸ್ಥಳೀಯರ ಸಮಸ್ಯೆ. ದೇವಸ್ಥಾನದ ಆವರಣದಲ್ಲೇ ಪ್ರತಿಭಟನೆ. ಇದಾಗಿತ್ತು ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ಕಡೆ.